ನೈಟ್ ಶಿಫ್ಟ್ ಮೇನಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಭುವನ, ಆಶಾ, ಇಶಾ ಮತ್ತು ಮುಕುಂದ್ ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಶೇಖರ್ ಇದ್ದಾರೆ, ಮನೋವೈದ್ಯರು, ತಜ್ಞ ವೈದ್ಯರು. ಏನು ಹೇಳ್ತಾರೆ ಕೇಳೋಣ. ಚಂದ್ರಶೇಖರ್ ಅವರೇ, ಎಲ್ಲರ ಸಮಸ್ಯೆಗಳನ್ನು ಆಲಿಸಿದ್ರಿ, ಏನು ಅನಿಸ್ತದೆ ಸರ್ ನಿಮಗೆ? ಅಲ್ಲ, ಏನಂದರೆ ಎಲ್ಲರೂ ರಶ್ಮಿ, ಆಶಾ ಎಲ್ಲ ಹೇಳಿದ್ರು, ಒಪ್ಕೊಳ್ತೀನಿ, ಅವ್ರಿಗೆಲ್ಲ ಒಂದು ಈ ಸಮಸ್ಯೆ ಇದೆ ಅಂತ. ಆದರೆ ನೈಟ್ ಡ್ಯೂಟಿ ಅನ್ನೋದು ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಹೊಸದಲ್ಲ. ನಮ್ಮ ವೈದ್ಯ ವೃತ್ತಿನಲ್ಲಿ ಡಾಕ್ಟ್ರುಗಳು, ನರ್ಸಸ್ ಅಂದರೆ ತಾವು ಹೇಳ್ತಿರೋದು ನೀವೆಲ್ಲ ಏನು ಮಾಡ್ತೀರಿ, ನಾವೆಲ್ಲ ವೈದ್ಯ ವೃತ್ತಿನೆಲ್ಲ ತುಂಬ ನೈಟ್ ಶಿಫ್ಟ್ ಮಾಡಿ ಏನು ಮಹಾ ಅಂತಿರ್ತಾವೆ ಇದ್ದೀವಿ. ಅದರಿಂದ ಪರಿಣಾಮ ಇದ್ದೇ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆರೋಗ್ಯದ ಮೇಲೆ ಪರಿಣಾಮ ಇದೆ, ಇವರು ಹೇಳಿದ್ರು ಸಾಮಾಜಿಕವಾಗಿ ಪರಿಣಾಮ ಇದ್ದೇ ಇದೆ. ಅವ್ರು ಬಂದಾಗ ಮನೇಲಿ ಯಾರೂ ಇರೋದಿಲ್ಲ. ಹಾಗೆ ನಾನು BPO ಉದ್ಯೋಗಿಗಳ ಬಗ್ಗೆ ಇಲ್ಲಿ ಒಂದು ಸಮಸ್ಯೆ ಇದೆ. ಏನು ಅಂದರೆ ಈಗ ನೈಟ್ ಶಿಫ್ಟ್ ಅಂದಾಕ್ಷಣ ನಾವೆಲ್ಲರೂ ಒಂದೇ ವ್ಯಾಪ್ತಿ ತರಕ್ಕಾಗಲ್ಲ. ಈಗ ನೋಡಿ, ಗೂರ್ಖಾಗಳಿದ್ದಾರೆ, ಅವರು ಜನ್ಮ ಪೂರ್ತಿ ನೈಟ್ ಶಿಫ್ಟ್ ಮಾಡ್ತಾರೆ. ಎಲ್ಲ ಒಂದು ಕಡೆಗೆ ಏನು ಅಂತಂದ್ರೆ ಅದು ದೇಹ ಅನ್ನುವಂಥದ್ದು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಅಪಾಯಗಳಾಗುವಂಥದ್ದು ತುಂಬ ಕಡಿಮೆ. ಸೊ ಇನ್ನು ಕೆಲವರು ನೈಟ್ ಶಿಫ್ಟ್ ತುಂಬ ರೂಢಿ ಆಗಿಬಿಟ್ಟಿರುತ್ತೆ, ಅವ್ರಿಗೇನಾಗಲ್ಲ. ಸೊ ಇನ್ನು ಡಾಕ್ಟರ್ಗಳು ಹೇಳಿದ್ರಿ, ತಮಗೇನು ವರ್ಷಾನುಗಟ್ಟಲೆ ನೈಟ್ ಶಿಫ್ಟ್ ಏನು ಹಾಕಲ್ಲ ಯಾರನ್ನು. ಒಂದು ವಾರ ನೈಟ್ ಶಿಫ್ಟ್ ಇರುತ್ತೆ, ಒಂದು ವಾರ ಆಚೆ ಈಚೆ ಆಗುತ್ತೆ. ಈ ಹುಡುಗಿಯರುಗಳ ಕಥೆ ಏನು ಅಂತಂತಂದರೆ, ಅವು ದಿವಸ ರಾತ್ರಿ ನೈಟ್ ಶಿಫ್ಟ್ ಮಾಡಬೇಕು. ಬಂದಾದ್ಮೇಲೆ ಏನು ಅಂದರೆ ಗಂಡಸರಿದ್ದಂಗೆ ಇರೋಕ್ಕಾಗಲ್ಲ, ಬಂದ ತಕ್ಷಣ ಮಲಗೋಕ್ಕಾಗಲ್ಲ. ಸೊ ಹೀಗೆ ಏನು ಅಂದ್ರೆ ಅಲ್ಲಿ ಬಂದ ತಕ್ಷಣ ಏನು ಅಂದರೆ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗಲ್ಲ. ಅದರಲ್ಲೂ ಏನು ಮನೇಲಿ ವಯಸ್ಸಾಗಿರುವಂಥವ್ರು ಅಪ್ಪ ಅಮ್ಮಗಳಿದ್ರೆ ಮಕ್ಕಳು ಮರಿ ಇದ್ಬಿಟ್ರಂತ ಮುಗದೇ ಹೋಯ್ತು ಕತೆ. ಸೊ ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾವ ರೀತಿ ಒತ್ತಡಗಳಾಗ್ತವೆ ಅಂತ. ಈಗ ಸಾಮಾಜಿಕವಾಗಿ ಇದಕ್ಕೆ ಅಭ್ಯಾಸ ಆಗಿಲ್ಲ ನಮ್ಮ ಹೆಣ್ಮಕ್ಳಿಗೆ, ಎಸ್ಪೆಷಲಿ BPO ಉದ್ಯೋಗಿಗಳು. ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬರಬೇಕು, ಯಾರೋ ಡ್ರೈವರ್ ಮೇಲೆ ಡಿಪೆಂಡ್ ಆಗ್ತಾರೆ, ಕಾಯಬೇಕು, ಬಂದ ತಕ್ಷಣ ಮನೆಗೆ ಬಂದು ಅಡುಗೆ ಮಾಡಬೇಕು. ಈಗ ಡಾಕ್ಟರ್ಸ್ಗಳು ನಾವೇನು ಮಾಡ್ತೀವಿ ಅಂದರೆ, ನೈಟ್ ಡ್ಯೂಟಿ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ನಾವು ಕಂಪನ್ಸೇಟ್ ಮಾಡ್ತೀವಿ. ಮಿನಿಮಮ್ 6 to 7 hours ನಿದ್ದೆ ಬೇಕೇ ಬೇಕು ನಮಗೆ. ಸೊ ಹಂಗೆ ಕಂಪನ್ಸೇಟ್ ಮಾಡೋಕ್ಕಾಗಲ್ಲ. ಇವ್ರಿಗೆ ಅವ್ರನ್ನ ಮೇಟ್ ಮಾಡಬೇಕು, ರೆಸ್ಟ್ ತೊಗೊಳೋದಕ್ಕೆ ಸರಿಯಾದ ಸಿಚುವೇಶನ್ ಇರಲ್ಲ. ಮತ್ತು ಓವರಾಲ್ ಒಂದು ಹೋಗಿ ಬಂದ ತಕ್ಷಣ ಪ್ರತಿಯೊಂದು ಮಾಡಬೇಕಾಗತ್ತೆ. ಮನೆಗೆ ಬರೋಷ್ಟರಲ್ಲಿ ಇವಳು ಗಜಿಬಿಜಿ ಆಗಿಬಿಟ್ಟೆ. ನಿಜ, ನೀವು ಹೇಳಿದ್ರಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ಅಲ್ಲಲ್ಲಿ ಎಣುಕದ್ವು. ಹೆಂಗೆ ಅಂತಂದರೆ ನೋಡಿ, ನೈಟ್ ಶಿಫ್ಟ್ ಮಾಡಬೇಕು, ಅಲ್ಲಿಂದ ವೆಹಿಕಲ್ಗಳಲ್ಲಿ ಬರಬೇಕು, ಸೇಫ್ಟಿ ಇದೆಯಾ ಈಗಿನ ಕಾಲದಲ್ಲಿ? ಪ್ರತಿಭಾ ಕೊಲೆ ಕೇಸ್ ಆಗಿರುವಂಥದ್ದನ್ನ ಅವರು ತುಂಬ ಜನ ಉದಾಹರಣೆ ಕೊಟ್ಟರು. ಸೊ ಏನು ಬೇಕಾದ್ರೂ ಆಗ್ಬೋದು ಅನ್ನುವಂಥದ್ದು. ಸೊ ಬಂದಿರುವಂಥವ್ರು ಸುರಕ್ಷಿತವಾಗಿ ಕರ್ಕೊಂಬರ್ತಾರೆ ಅನ್ನುವಂಥ ನಂಬಿಕೆ ಇಲ್ಲ. ಒಂದು ಎರಡನೇ ದಿನ ಅಂದರೆ ಮನೆಗೆ ಬರ್ತಾರೆ, ಮನೆ ಬಂದ ತಕ್ಷಣ ಅಡುಗೆ ಮಾಡಬೇಕು, ಕೆಲಸಗಳು ಮಾಡಬೇಕು. ಅಡುಗೆಗೆ ಅಂದರೆ ಎಲ್ಲ ಸಿದ್ಧತೆಗಳು ಆಗಿಬಿಟ್ಟಿರ್ತಾವೆ ಮನೆಯಲ್ಲಿ, ಖಂಡಿತವಾಗ್ಲೂ ಇಲ್ಲ. ಒಂದು ಸಾಮಾನು ಇರುತ್ತೆ, ಒಂದು ಸಾಮಾನು ಇರಲ್ಲ. ಇವ್ರು ಹೋಗ್ಬಿಟ್ಟು ಎಲ್ಲ ಮತ್ತೆ ತರೋಕ್ಕಾಗಲ್ಲ. ತಂದ್ರೆ ಹೆಂಗೆ ಗೊತ್ತಾ, ಅದು ನಿದ್ರೆ ಮಾಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ. ಮತ್ತು ರಾತ್ರಿ ಅದೇ ಸಮಸ್ಯೆ ಅವ್ರದ್ದು. ಸೊ ಈ ರೀತಿ ಇಂಥ ಒಂದು ಸಂದರ್ಭಗಳು ಬಂದಾಗ ಅದನ್ನು ಹೆಂಗೆ ಯಾವ ರೀತಿ ಎದುರಿಸ್ಬೇಕಾಗಾದ್ರೆ ಅಂತೀರಿ ತಾವು? ನಾನು ಹೇಳಿದೆ ಅಂದರೆ, ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ನಾವು ರೆಡಿಯಾಗಿ ಬಿಡಬೇಕು. ನಾನು ಇವತ್ತು ನೈಟ್ ಶಿಫ್ಟ್ ಮಾಡ್ತೀನಿ, ಹೇಗಾದರೂ ಮಾಡಿ 24 ಗಂಟೆಯಲ್ಲಿ 6 ರಿಂದ 8 ಗಂಟೆ ಟೈಮ್ ನಿದ್ರೆ ತಗೋಬೇಕು, ಮಧ್ಯಾಹ್ನ ಮಲ್ತ್ಕೋಬೇಕು. ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದ ತಕ್ಷಣ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಯಾವುದೇ ಒಂದು ಡಿಸ್ಟರ್ಬ್ ಇಲ್ಲದೆ ಇರೋ ಥರ ಮಲ್ಕೊಳ್ಬೇಕು. ಆಮೇಲೆ ನಮ್ಮದು ದೇಹ ಒಂದು ಗಂಟೆ ಇದ್ದಂಗೆ 24 ಗಂಟೆನಲ್ಲಿ ಏನೇನಾಗಬೇಕು ಅದು ಮಾಡಬೇಕು. ಇಲ್ಲದೇ ಇದ್ದರೆ ಸಿಡಿಮಿಡಿ, ಡಿಪ್ರೆಷನ್ನು, ಕಾನ್ಸಂಟ್ರೇಷನ್ ಇಲ್ಲದೇ ಇರೋ ಕಾಯಿಲೆಗಳು, ಇನ್ಕ್ಲೂಡಿಂಗ್ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಮಿ ಆಗಿಬಿಡುತ್ತೆ. ಇವ್ರು ಹೇಳ್ತಾ ಇದ್ರಲ್ಲ, ಆಸ್ಪತ್ರೆಗೆ ಬಿಲ್ ಕೊಡೋದೇ ಹೆಚ್ಚಾಗಿಬಿಡುತ್ತೆ. ನಾವು ಕಷ್ಟಪಟ್ಟು ನೈಟ್ ಶಿಫ್ಟ್ ಮಾಡಿ ಖರ್ಚು ಮಾಡೋದೆಲ್ಲ, ಅರ್ನ್ ಮಾಡೋದೆಲ್ಲ ಅದಕ್ಕೆ ಹೊಟ್ಟೋಗ್ಬಿಡುತ್ತೆ. ನಿಜ ನಿಜ ನಿಜ. ಭುವನವ್ರೆ, ಡಾಕ್ಟರ್ ಹೇಳೋದಕ್ಕೆ ಮಾತ್ರ ಕೇಳಿದಿರ್ತಾವೆ, ಪ್ರಪಂಚ ಹಾಳಾಗೋಲಿ, ಬಂದ ತಕ್ಷಣ ಮಲ್ಕೋಬೇಕು, 6 ಗಂಟೆ ನಿದ್ದೆ ಹೊಡಿಬೇಕು. ಸೊ ಅದನ್ನ ನಾವು ಫಾಲೋ ಮಾಡಬೇಕು ಅಂತಾರೆ ಅವರು. ಆಗುತ್ತಾ ಅದು? ಇಲ್ಲ, ಅದು ಸಾಧ್ಯವಿಲ್ಲ. ನಾವು ಆಗ ಮಾಡಬೇಕು ಅಂದ್ಕೊಂಡ್ರು ಅದು ಆಗೋದಿಲ್ಲ. ಬೇರೆ ಏನಾದರೂ ಕಮಿಟ್ಮೆಂಟ್ ಸಡನ್ ಆಗಿ ಬರುತ್ತೆ, ಅವಾಗ ನಾವು ಆ ಕಮಿಟ್ಮೆಂಟ್ಸ್ನ ಬಿಟ್ಕೊಡೋಕ್ಕಾಗಲ್ಲ. ಸೊ ನಿದ್ದೆ ಕೆಡಿಸ್ಕೊಂಡು ಮತ್ತೆ ನೈಟ್ ಏನಾದರೂ ಕೆಲ್ಸಕ್ಕೆ ಹೋಗಲೇಬೇಕು. ಡೇ ಟೈಮಲ್ಲಿ ನಿದ್ದೆ ಮಾಡಬೇಕು ಅಂತ ನಮಗೂ ಆಸೆ, ಬಟ್ ಅದು ಹಾಗಲ್ಲ. ಬೇರೆ ಥರ ಕಮಿಟ್ಮೆಂಟ್ಸ್ ತುಂಬ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ನೈಟ್ ಟೈಮ್ ನಾವು ಶಿಫ್ಟಿಗೆ ಹೋದಾಗ ತುಂಬ ಪ್ರೆಷರ್ ಜಾಸ್ತಿ, ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಕಾಲ್ಸ್ ಎತ್ತಕ್ಕಾಗಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್. ಸೊ ಅಂದರೆ ನಾವು ಏನೇ ಮಾಡಿ ನಾವು ನಿದ್ರೆ ಮಾಡಿಬಿಡ್ಬೇಕು ಅಥವಾ ನಾವು ರೆಸ್ಟ್ ತಗೊಂಡ್ಬಿಡ್ಬೇಕು ಅಂತ ಏನೇ ಪ್ರಯತ್ನ ಪಟ್ಟರು ಕೂಡ ಅಂದ್ಕೊಂಡಂಗೆ ಆಗಲ್ಲ. ಅಂತ ಯಾಕಂದ್ರೆ ಫ್ಯಾಮಿಲಿನಲ್ಲಿ ಏನು ಬೇಕಾದ್ರೂ ಸಮಸ್ಯೆಗಳು ಹೇಳ್ಬೋದು. ಯಾರ ಬಂಧುಗಳು ಬಂದಿರ್ತಾರೆ, ಹಬ್ಬ ಹರಿದಿನಗಳಿರ್ತವೆ, ಅಪ್ಪ ಅಮ್ಮನ ಮೇಲೆ ಹುಷಾರಿರಲ್ಲ, ಮದುವೆ ಇರುತ್ತೆ, ಆ ಥರ ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಾಗಿರುತ್ತೆ. ಸೊ ಕಷ್ಟ ಅದು. ಡೇ ಟೈಮಲ್ಲಿ ಎಲ್ಲ ಥರ ಪ್ರೋಗ್ರಾಮ್ಸ್ ಇರೋದು, ನೈಟ್ ಟೈಮಲ್ಲಿ ಯಾವ ಥರ ಪ್ರೋಗ್ರಾಮ್ಸು ಇರಲ್ಲ. ಸೊ ನೈಟ್ ಶಿಫ್ಟ್ ಅನ್ನೋದು ತುಂಬ ಕಷ್ಟ. ಡೇ ಶಿಫ್ಟಿಗೆ ಬೆಟರ್. ನೈಟ್ ಶಿಫ್ಟ್ ಯಾರು ಎಲ್ಲ ನಿದ್ದೆ ಮಾಡ್ತಿರ್ತಾರೆ, ಅಲ್ಲಿ ನಾವೇನು ಮಾಡೋಕ್ಕಾಗಲ್ಲ ನೈಟ್ ಟೈಮಲ್ಲಿ. ಆ ಥರ ನೋಡಿ, ಎಲ್ಲರೂ ಮಲಗಿರೋ ಟೈಮಲ್ಲಿ ಎದ್ದಿರಬೇಕು, ಎಲ್ಲರೂ ಎದ್ದಿರೋ ಟೈಮಲ್ಲಿ ಬಿದ್ದಿರಬೇಕು, ತುಂಬ ಕಷ್ಟ ಇದು ಅಂತ. ಹೌದೌದು. ಆಶಾ ಅವರೇ, ತಾವೇನು ಹೇಳ್ತೀರಿ, ಹೆಂಗೆ ಈ ಟೈಮನ್ನು ಹೊಂದಿಸ್ಕೊಳ್ತೀರಿ ಈ ಸಂದರ್ಭದಲ್ಲಿ? ಪರಿಸರ ಹೀಗೆ ನಮಗೆ ರಾತ್ರಿ ಅನ್ನೋದನ್ನು ಮಲಗಬೇಕು,
ಹಗಲು ಅನ್ನೋದನ್ನ ಎದ್ದಿರಬೇಕು ಅಂತ ಮಾಡಿದೆ. ಯಾಕಂದರೆ ಹಗಲಲ್ಲಿ ತುಂಬ ಶಬ್ದಗಳಿರ್ಬೋದು ಅಥವಾ ಬೇರೆ ಡಿಸ್ಟರ್ಬೆನ್ಸ್ ಇರ್ಬೋದು ಎಲ್ಲ ತುಂಬ ಇರುತ್ತೆ. ರಾತ್ರಿ ಅನ್ನೋದು ಒಂದು ನಿರಾಳ ಶಾಂತವಾಗಿರುತ್ತೆ, ನಮ್ಗೆ ಯಾವುದೇ ರೀತಿಯ ಶಬ್ದಗಳಿರಲ್ಲ. ಸೊ ಹಾಗಾಗಿ ನಾವು ರಾತ್ರಿ ಹೊತ್ತು ಎಷ್ಟೇ 6 ಗಂಟೆ ಅಂತ ಹೇಳಿದ್ರು ಡಾಕ್ಟ್ರು, 6 ಗಂಟೆ ಮಲಗಿದ್ರೂ ನಮ್ಮ ದೇಹಕ್ಕೆ ಬೇಕಾದಂಥ ರೆಸ್ಟ್ ಸಿಗತ್ತೆ. ನಾವು ಬೆಳಗ್ಗೆ 8ರಿಂದ 10 ಗಂಟೆ ಮಲಗಿದ್ರೂ ಆ ಕಂಟಿನ್ಯೂಸ್ ಸ್ಲೀಪ್ ಸಿಗಲ್ಲ ನಮಗೆ. ಆ ರಾತ್ರಿಯಲ್ಲಿ ಆಗಿರೋಂಥ ಫ್ರಸ್ಟ್ರೇಷನ್ಸ್ ಆಗಲಿ ಅಥವಾ ಮನೆಯಲ್ಲಿರೋ ಏನೇ ಒಂದು ಡಿಸ್ಟರ್ಬೆನ್ಸ್ ಆಗಿ ನಮಗೆ ಆ 10 ಗಂಟೆ ಮಲಗಿದ್ರೂ ನಮಗೆ ರೆಸ್ಟು ಅದು ಸಿಗೋಕ್ಕಾಗೋದಿಲ್ಲ ಅಂತ ನನ್ನ ಅನಿಸಿಕೆ. ನಿಜ ನಿಜ ನಿಜ. ಈಶ್ವರ ತಾವೇನು ಹೇಳ್ತೀರಿ? ಯಾಕಂದರೆ ನಿಮ್ಮ ಕಲೀಗ್ಸ್ ಎಲ್ಲ ಹೇಳಿದರು, ಏನೇ ಆದರೂ ಕೂಡ ನಾವು ರೆಸ್ಟ್ ತಗೊಳಕ್ಕೆ ಆಗೋದಿಲ್ಲ ಅನ್ನುವಂಥದ್ದು, ಅದು ಕ್ರಮೇಣವಾಗಿ ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೇರೆ ಬೀರುತ್ತೆ ಅಂತ. ಕರೆಕ್ಟ್ ಹೇಳಿದ್ದಾರೆ ಅವರು. ನಿದ್ದೆ ಅಂದರೆ ನಾವು ನೈಟ್ ಟೈಮಲ್ಲಿನೇ ಜಾಸ್ತಿ ತುಂಬ ಚೆನ್ನಾಗನು, ಐ ಮೀನ್ ವೆರಿ ನೈಸ್ ನಿದ್ದೆ ಅಂದರೆ ರಾತ್ರಿಗೇ ಸಿಗುತ್ತೆ. ಬೆಳಗ್ಗೆ ಮಲ್ಕೋ ಆಗಲ್ಲ ಜಾಸ್ತಿ, ಯಾಕಂದರೆ ಡಿಸ್ಟರ್ಬೆನ್ಸ್ ಇರುತ್ತೆ, ಇಲ್ಲಾಂದರೆ ಬೇರೆ ಬೇರೆ ಕೆಲಸ ಇರುತ್ತೆ. ತೋ ಹ್ಯೂಮನ್ ಬೀಯಿಂಗ್ಗೆ ಜನರಲಿ ಸ್ಲೀಪ್ ಅಂದರೆ ನೈಟ್ ಟೈಮಲ್ಲಿನೇ ಸಿಗ್ಬೇಕು, ಇಲ್ಲಾಂದರೆ ಸರಿಯಾಗಿ ಸಿಗಲ್ಲ. ಓಕೆ ಓಕೆ. ಸೊ ಮುಕುಂದ್, ತಾವೇನು ಹೇಳ್ತೀರಿ ಏನು ಅಂದರೆ ಇಂಥ ಸಮಸ್ಯೆಗಳು ಬಂದಾಗ ಅದರಿಂದ ಹೊರಗಡೆ ಬರುವಂಥ ಮಾರ್ಗ ಏನು? ಯಾಕಂದರೆ ಕೆಲಸ ಬಿಡೋಕ್ಕಂತೂ ಸಾಧ್ಯ ಇಲ್ಲ, ಹೌದು, ಕೆಲಸ ಮಾಡಲೇಬೇಕು. ಸೊ ನೀರಿಗಳ ಮೇಲೆ ಚಳಿಯನ್ನು ಮಳೆಯನ್ನು ಅನುಭವಿಸಲೇಬೇಕು. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗಾದ್ರೆ? ಅದು ನಿಜವಾಗ್ಲೂ ಕಷ್ಟಕರವಾದ ಪ್ರಶ್ನೆ. ನಾವಂತ ಸೊಲ್ಯೂಷನ್ ಹುಡ್ಕೊಳ್ಳೋಕ್ಕಾಗಿಲ್ಲ ಇದುವರೆಗೂ ಹಾನೆಸ್ಟಾಗಿ. ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲೂ ಟಿಪಿಕಲ್ ಕಂಟಿನ್ಯೂಸ್ ಆಗಿ 6 ತಿಂಗಳು 1 ವರ್ಷ ಕಂಟಿನ್ಯೂಸ್ ನೈಟ್ ಶಿಫ್ಟ್ ಇರುತ್ತೆ. ಇಲ್ಲಾಂದರೆ ಲೇಟಾಗಿ ಮನೆಗೆ ಬರ್ತೀವಿ. ಬೆಳಗ್ಗಿನ ಜಾವ ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಅಂತಂದ್ರೂ ಮಿನಿಮಮ್ ಅಂದ್ರೆ 6 ತಿಂಗಳು ಬೆಳಗಿನ ಜಾವ 3:30-4 ಗಂಟೆಗೆ ಮನೆಗೆ ಬರ್ತಿದ್ದೆ, ಬೆಳಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗಿ. ಸೊ ಇಟ್ ವಾಸ್ ಒನ್ ಟೈಮ್ನಲ್ಲಿ ಲಿಟ್ರಲಿ ಫ್ರಸ್ಟ್ರೇಟ್ ಆಗಿದ್ರು ನಮ್ಮ ಮನೆಯವರು. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಫುಡ್ ಇಂಬ್ಯಾಲೆನ್ಸು, ಆರೋಗ್ಯ, ಅವಾಗ ಶುರುವಾಗಿದ್ದು ಅಸಿಡಿಟಿ ರಿಲೇಟೆಡ್ ಪ್ರಾಬ್ಲಮ್ಸು, ಹೈಪರ್ ಟೆನ್ಷನ್ನು. ಸೊ ಇದರಿಂದೆಲ್ಲ ಹೊರಗಡೆ ಬರೋಕ್ಕೆ ತುಂಬ ಮೆಡಿಟೇಷನ್ನು ಶುರು ಆಯಿತು, ಎಕ್ಸಸೈಸಸ್ ಶುರು ಆಯಿತು, ಆಮೇಲಿಂದ ಸೈಕಲಾಜಿಕಲ್ ಕೌನ್ಸಿಲಿಂಗ್ಸ್ ಎಲ್ಲ ಶುರು ಆಯಿತು. ಬಟ್ ಆದಷ್ಟು ಏನಾದ್ರೂ ಹೆಲ್ಪ್ ಆಗಿಲ್ಲ. ಬಿಕಾಸ್ ಎಂಡ್ ಆಫ್ ದಿ ಡೇ ಕೆಲಸ ಮಾಡೋದು ಮಾಡಲೇಬೇಕು ನಾವು. ಸೊ ಅದು ಕಾಂಪ್ರಮೈಸ್ ಮಾಡೋಕ್ಕಂತೂ ಚಾನ್ಸ್ ಇಲ್ಲ. ಎಸ್ಪೆಷಲಿ ಓಕೆ, ನಾನು ಫೇಸ್ ಮಾಡಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಾವು 4:15-5 ಗಂಟೆಗೆ ಮನೆಗೆ ಬಂದರೆ ತಿರ್ಗಿ ಏನೋ ಕ್ಲೈಂಟ್ ಕಾಲ್ ಬಂತಂದ್ರೆ ಇಮ್ಮಿಡಿಯೇಟಾಗಿ ನಿದ್ದೆ ಎಲ್ಲ ಬಿಟ್ಟು ತಿರ್ಗಾ ಓಡಬೇಕು ಆಫೀಸಿಗೆ. ನಾವು ತಿರ್ಗಾ ಸ್ಪೆಂಡ್ ಮಾಡಲೇಬೇಕು ಅಂಟಿಲ್ ಅದು ತಿರ್ಗಾ ಬಂದಿರೋ ಇಶ್ಯೂನ ಸಾಲ್ವ್ ಮಾಡೋ ತನಕ ನಾವು ಆಫೀಸಲ್ಲಿ ಇರಲೇಬೇಕಾಗತ್ತೆ, ವಾಪಸ್ ಬರೋಕ್ಕಂತೂ ಆಗೋದೇ ಇಲ್ಲ. ಸೊ ಆಗ ನಿದ್ದೆ ನನಗೆ ಆಗೋದು 1.5 ಗಂಟೆ 2 ಗಂಟೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ನಿದ್ದೆ ಮಾಡೋಕ್ಕಾಗೋದೇ ಇಲ್ಲ ನನಗೆ. ಸೊ ಎಷ್ಟೋ ಸತಿ ತುಂಬ ಅಫೆಕ್ಟ್ ಆಗಿರೋದು ಕರಿಯರ್ ಮೇಲೆ ಅಫೆಕ್ಟ್ ಆಗುತ್ತೆ. ಆಫೀಸಲ್ಲಿ ಕೂತ್ಕೊಂಡಾಗ ನಮಗೆ ಪ್ರಾಪರಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅವಾಗ. ಬಟ್ ಹೆಲ್ಪ್ಲೆಸ್ ಆಗಿ ಆಫೀಸಲ್ಲೇ ಇರಬೇಕಾಗತ್ತೆ. ಕಂಟಿನ್ಯೂಸ್ ಆಗಿ ಕಣ್ಣುಗಳೆಲ್ಲ ಭಾರ ಆಗುತ್ತೆ. ಎಷ್ಟು ಭಾರ ಆಗುತ್ತೆ ಅಂತ ಹೇಳಿದ್ರೆ ವಿ ಕಾಂಟ್ ಈವನ್ ಕಾನ್ಸಂಟ್ರೇಟ್. ಅವ್ರೇನು ಹೇಳ್ತಿದ್ದಾರೆ ಅಂತಲೂ ಕೇಳಿಸ್ಕೊಳ್ಳೋಕ್ಕಾಗಲ್ಲ ಎಷ್ಟೋ ಸತಿ. ಬಟ್ ವಿಧಿ ಇರಲ್ಲ, ಕೇಳಲೇಬೇಕು, ಕೂತ್ಕೊಳ್ಳೇಬೇಕು, ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಎಂಡ್ ಆಫ್ ದಿ ಡೇ ಅದನ್ನು ಫಿಕ್ಸ್ ಮಾಡೇ ಮನೆಗೆ ಹೋಗ್ಬೇಕು ಅಥವಾ ಸಾಲ್ವ್ ಮಾಡೇ ಮನೆಗೆ ಹೋಗಬೇಕು. ಈ ಪ್ರಾಬ್ಲಮ್ಸು ಫೇಸ್ ಮಾಡ್ತಾನೆ ಇದ್ದೀವಿ. ಹೊರಗಡೆ ಬರೋಕ್ಕೆ ಪ್ರತಿದಿನ ಪ್ರಯತ್ನ ಮಾಡಿದ್ರೂ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ. ಓಕೆ ಮೇಡಮ್, ಡಾಕ್ಟರ್ ಹೇಳ್ದಂಗೆ 6-7 ಅವರ್ ಹೇಳ್ತಾರೆ. ನಾವು ಬೆಳಗ್ಗೆ ಮಲ್ಕೊಳ್ತೀವಿ ಅಂದ್ಕೊಳ್ಳಿ, ಮನೇಲಿ ಯಾರೂ ಇರೋಲ್ಲ, ಪೇರೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ, ಮನೇಲಿ ಒಬ್ಬರೇ. ಫಸ್ಟು ಹಾಲ್ ಅವ್ರು ಬರ್ತಾರೆ, ಪೇಪರ್ ಅವ್ರು ಬರ್ತಾರೆ. 6 ಅವರಲ್ಲಿ 7 ಅವರ್ ಇರಲಿ, ಅಟ್ಲೀಸ್ಟ್ ನಿಮ್ಗೆ ಕರೆಕ್ಟಾಗಿ 3 hours ನಿದ್ದೆ ಮಾಡೋಕ್ಕಾಗಲ್ಲ. ಕರೆಕ್ಟಾಗಿ 3 hours ನಿದ್ದೆ ಮಾಡಿದ್ರೆ ಅಟ್ಲೀಸ್ಟ್ ನಿಮ್ಗೆ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. 3 hours ಆಗಲ್ಲ. ಅದರಿಂದ ಫಸ್ಟ್ ಆಫ್ ಆಲ್ AC ಇರುತ್ತೆ. ಯಾವುದೇ BPL ಹೋದರೆ ಫಸ್ಟ್ ನಿಮ್ಗೆ AC ಇರುತ್ತೆ. ಅದೆಷ್ಟು ಕೋಲ್ಡ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಇದಕ್ಕೆ ಫ್ರೀಸ್ ಆಗ್ತೀರಾ ನೀವು. ಆ AC-ಗೆ ಅಲ್ಲಿ ನಿದ್ದೆ ಎಳೆಯೋದಲ್ಲಿ ಎಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಆಮೇಲೆ ಆಬ್ವಿಯಸ್ಲಿ ಟೀಮ್ ಲೀಡ್ರ್ ಬರ್ತಾನೆ ಫಸ್ಟು, ದೆನ್ ನದ ಪರ್ಸನ್ ಸ್ಟಾರ್ಟ್. ದಿನ ಒಂದೊಂದು ಸೆಷನ್ ಇರುತ್ತೆ ನಿಮಗೆ. ಅದ್ಯಾಕೆ ಕ್ಲಿಯರ್ ಮಾಡಲಿಲ್ಲ, ಇದ್ಯಾಕೆ ಕಾಲ್ಸ್ ತೊಗೊಳ್ಳಿಲ್ಲ, ಹಾಗೆ ಅದರಿಂದ ತುಂಬ ಕಷ್ಟ ಆಗುತ್ತೆ. ಏನಂದ್ರು ರೆಸ್ಟ್ ಆಗಲ್ಲ, ಮನೆಯಲ್ಲಿ ರೆಸ್ಟ್ ಆಗಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ರಂತೂ ಅಷ್ಟೇ ಗ್ಯಾರಂಟಿ. ಯಾಕಂದ್ರೆ ಏನು ಕಷ್ಟಗಳು ಹೇಳಿದ್ರು ಯಾರು ಕೇಳೋ ಸ್ಥಿತಿಯಲ್ಲಿ ಇರೋದಿಲ್ಲ ಅಲ್ಲಿ ಅಂತ ಮೊದಲೇ ಹೇಳಿರ್ತಾರಲ್ವಾ ನಿಮಗೆ. ನೈಟ್ ಶಿಫ್ಟ್ಗೆ ನಾವು ಒಪ್ಕೊಂಡು ಹೋಗಿರ್ತೀವಿ ಅದಲ್ಲಿ. ನಿಜ ನಿಜ. ಸೊ ಫಸ್ಟೇ ಕೇಳ್ತಾರೆ, ನೀವು ನೈಟ್ ಶಿಫ್ಟ್ ಮಾಡ್ತೀರಾ? ಹಾಂ, ಎಸ್ ಅಂದರೆ ನಿಮ್ಗೆ ಪ್ರೊಸೀಡ್ ಮಾಡ್ತಾರೆ. ಸೊ ಭುವನ, ಈ ಇಷ್ಟೊಂದೆಲ್ಲ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇದ್ದೀರಲ್ಲ, ಈಗ ನಾಳೆ ಹೆಂಗೆ ಗೊತ್ತಾ, ಜೀವನ ಇದೇ ರೀತಿ ಇರೋದಿಲ್ಲ. ನಾಳೆ ನಾವು ಮದುವೆ ಆಗಬೇಕಾಗತ್ತೆ,
ಆಯಿತಾ, ಅದಾದ ನಂತರ ಇನ್ನೊಂದಿಷ್ಟು ಜಂಜಾಟಗಳು ಶುರುವಾಗ್ತವೆ ಸಂಸಾರದಲ್ಲಿ. ಸೊ ಇದನ್ನೆಲ್ಲ ನೋಡಿದಾಗ ಇಂಥ ಕೆಲಸದ ನಡುವೆ ನಾವು ಸರಿಯಾದಂಥ ಜೀವನ ನಡೆಸ್ಬೋದು ಅಂತ ಅನಿಸುತ್ತೆ ತಮಗೆ ಅಂತ? ನಾನು ಮದುವೆ ಆದಮೇಲೆ ಈ BPO ಕೆಲಸ ಮಾಡೋದು ಸ್ಟಾಪ್ ಮಾಡಿಬಿಟ್ಟು ಓನ್ ಬಿಸ್ನೆಸ್ ಏನಾದರೂ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೇನೆ. ಯಾಕಂದ್ರೆ ನೀವು BPO ಹೋದ್ರೆ ಗಂಡನ BP ಏರೋಂಥ ಸಾಧ್ಯತೆಗಳಿದೆ ಅಂತ? ಇಲ್ಲ, ಫ್ಯಾಮಿಲಿ ಕಡೆ ಗಮನ ಕೊಡೋಕ್ಕಾಗಲ್ಲ. ಮಗು ಆದಮೇಲೆ ಮಗು ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಚಾನ್ಸಸ್ ಇದೆ. ನಾವು ನೈಟ್ ಶಿಫ್ಟ್ ಅಂತ ನಮ್ಮ ತಾಯಿ ನೈಟ್ ಶಿಫ್ಟ್ ಹೋಗ್ತಿದ್ದಾರೆ ಅನ್ನೋ ಒಂದು ಇದಕ್ಕೋಸ್ಕರ ಮಕ್ಕಳು ಬೇರೆ ದಾರಿಯಲ್ಲಿ ಹೋಗೋದಕ್ಕೆ ಚಾನ್ಸಸ್ ಇದೆ. ಸೊ ಐ ಡೋಂಟ್ ಪ್ರಿಫರ್ ನೈಟ್ ಶಿಫ್ಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ವರ್ಕ್ ವಿತ್ BPO. ಓಕೆ, ಸೊ ಭಾಳ ಯೋಚನೆ ಮಾಡಿರಿ ಹಾಗಾದ್ರೆ ತಾವು. ಆ್ಯಂಡ್ ಬಿಕಾಸ್ ಆಫ್ ದಿಸ್ ಮಕ್ಕಳನ್ನ ಕೇರ್ ಮಾಡೋಕ್ಕಾಗಲ್ಲ, ಮತ್ತು ನಮಗೆ ನಾವು ಕೇರ್ ಮಾಡೋಕ್ಕಾಗಲ್ಲ. ತುಂಬ ಟೆನ್ಷನ್ ಜಾಸ್ತಿ ಇರುತ್ತೆ, ಮಕ್ಕಳ ಮೇಲೆ ತೋರಿಸ್ತೀವಿ ಅದನ್ನ. ಮತ್ತೆ ಇದೆಲ್ಲ ಕೇಳಿದ್ಮೇಲೆ ನಮಗೊಂದು ಒಂದು ಗೊತ್ತಾಯ್ತು, ಭುವನಂಗೆ ಮಕ್ಕಳನ್ನ ಕಂಡ್ರೆ ತುಂಬ ಪ್ರೀತಿ ಅಂತ. ಅದು ನಿಜ. ಓಕೆ, ಸೊ ಹಾಗಾಗಿ ಅಂದ್ರೆ ಇವಾಗಲೇ ಯೋಚನೆ ಮಾಡ್ತಾ ಇದ್ದೀರಿ ಎಲ್ಲಿ ತನಕ ಅಂದ್ರೆ ನನ್ನ ಮದುವೆ ಆಗೋ ತನಕ ಮಾತ್ರ ಈ ಕೆಲಸ ಈ ಉದ್ಯೋಗ, ಆಮೇಲೆ ಇದರ ಸಹವಾಸವೇ ಬೇಡ ಅಂತ? ಬೇಡ. ಹೌದು. ಸೊ ಏನು ಮಾಡಬೇಕು ಅಂತ? ಬ್ಯೂಟಿಷಿಯನ್ ಕೋರ್ಸ್ ಏನಾದರೂ ಮಾಡಿಬಿಟ್ಟು ಪಾರ್ಲರ್ ಥರ ಓಪನ್ ಮಾಡೋಣ. ಅಲ್ಲ, ಇವಾಗ ಈ ಸಂದರ್ಭದಲ್ಲಿ ತಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಇವಾಗ? 3 years. 3 ಇಯರ್ಸ್ದು ನಿಮ್ಮ ಅನುಭವ ಇದೆಯಲ್ಲ, ಅದೇನಾದರೂ ಆರೋಗ್ಯದ ಮೇಲೆ ಪರಿಣಾಮ ಆಗಿದೆಯಾ ತಮಗೆ? ಹೌದೌದು, ತುಂಬ ಟೆನ್ಷನ್ ತಗೊಂಡು ತಲೆ ಕೂದಲು ಬೀಳೋದು, ವೆಯ್ಟ್ ಲೂಸ್ ಮಾಡೋದು, ಮತ್ತು ಐಸ್ ಎಲ್ಲ ಬರ್ನ್ ಆಗೋದು, ಲಾಟ್ ಆಫ್ ಲೈಕ್ ಬ್ಯಾಕ್ ಪೇನ್ ಜಾಸ್ತಿ ಇರೋದು, ಈ ಥರ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಇದೆ. ಸೊ ಲೈಕ್ ಫಾರ್ ಕಪಲ್ ಆಫ್ ಟೈಮ್ ಐ ವಿಲ್ ವರ್ಕ್ ವಿತ್ BPO ಆ್ಯಂಡ್ ಲೇಟರ್ ಐ ವಿಲ್ ಸ್ಟಾಪ್ ಇಟ್. ಸೊ ತಲೆ ಕೂದಲಿಗೆ ಎಂಡಾಗ್ಬಿಡ್ಲಿ, ತಲೆ ಬೀಳೋ ತನಕ ಬೇಡ ಅಂತಿರ್ತಾವೆ. ಹೌದೌದು, ಅದು ನಿಜ. ಓಕೆ ಭುವನ, ತಾವು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದಗಳು. ಜೊತೆಗೆ ಇನ್ನು ಉಳಿದಂಥವ್ರ ಜೊತೆಗೆ ಚರ್ಚೆ ಆಗುತ್ತೆ. ನಾನು ಆರಂಭದಲ್ಲಿ ಹೇಳಿದೆ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಯೋಗ ಟೀಚರ್ ಕೂಡ ನಮ್ಮ ಜೊತೆಗೆ ಇದ್ದಾರೆ ಅಂತ. ಶ್ರೀನಿವಾಸ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಯಾವ ರೀತಿ ಈ ಸ್ಟ್ರೆಸ್ಸಿಂದ ಆ್ಯಂಗ್ಸೈಟಿಯಿಂದ ನಾವು ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಶ್ರೀನಿವಾಸ್ ಹಲವಾರು ಟಿಪ್ಸ್ಗಳನ್ನು ನಿಮಗೆ ಕೊಡ್ತಾರೆ. ಚರ್ಚೆ ಮುಂದುವರಿಯುತ್ತೆ, ಆದರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸ್ಮಾಲ್ ಬ್ರೇಕ್.